ಗುಡ್ ಫುಡ್ ಲ್ಯಾಂಡ್ ಚಾನಲಿನ ವೀಕ್ಷಕರಿಗೆಲ್ಲರಿಗೂ ನವರಾತ್ರಿ ಹಬ್ಬದ ಮೊದಲನೇ ದಿನದ ಹಾರ್ದಿಕ ಶುಭಾಶಯಗಳು. ಶೈಲಪುತ್ರಿಗೆ ನೈವೇದ್ಯ ಅಂದರೆ ಹಾಲಿನ ತುಂಬ ಇಷ್ಟ. ಹಾಗಾಗಿ ನಾನಿವತ್ತು ಹಾಲಿನ ಕೇಸರಿ ಬಾತ್ ಮಾಡ್ತಾ ಇದ್ದೇನೆ. ಸಣ್ಣ ಲೋಟದಲ್ಲಿ ನಾನು 3 ಲೋಟದಷ್ಟು ಹಾಲು ತೆಗೆದುಕೊಂಡಿದ್ದೇನೆ. ನೋಡಿ, 1 ಲೋಟ ಹಾಕಿದೆ, ಇದು 2ನೇ ಲೋಟ. 3 ಲೋಟ ಹಾಲನ್ನು ನಾವು ಬಿಸಿ ಆಗಲಿಕ್ಕೆ ಇಡುವ. ಇದು ದಪ್ಪ ಹಾಲು ತೆಗೆದುಕೊಂಡದ್ದು ನಾನು. ಇದು ಒಂದು ಪಕ್ಕದಲ್ಲಿ ನಾನೀಗ ಬಿಸಿ ಆಗಲಿಕ್ಕೆ ಇಡ್ತಾ ಇದ್ದೇನೆ. ಇನ್ನೊಂದು ಕಬ್ಬಿಣದ ಬಾಣಲೆ ನೋಡಿ, ಇದಕ್ಕೆ ನಾನು 1 ಟೇಬಲ್ ಸ್ಪೂನ್ನಷ್ಟು ತುಪ್ಪ ಹಾಕ್ತಾ ಇದ್ದೇನೆ. ಇದಕ್ಕೆ 1 ಟೇಬಲ್ ಸ್ಪೂನ್ನಷ್ಟು ಗೇರು ಬೀಜ ಹಾಕಿದೆ ನಾನು. ಇದನ್ನು ಸ್ವಲ್ಪ ಬಣ್ಣ ಬರುವವರೆಗೆ ಹುರಿಯುವ. ಹಾಗೆಯೇ 1 ಟೇಬಲ್ ಸ್ಪೂನ್ ದ್ರಾಕ್ಷಿ ಹಾಕಿದೆ ನಾನು, ಒಣ ದ್ರಾಕ್ಷಿ. ನೋಡಿ, ಇದು ಹುರಿದಾಗಿದೆ. ಇದನ್ನು ನಾನು ಒಂದು ಪ್ಲೇಟಲ್ಲಿ ತೆಗೆದು ಪಕ್ಕದಲ್ಲಿ ಇಡ್ತೇನೆ ಕೊನೆಗೆ ಹಾಕಲಿಕ್ಕೆ. ಹಾಲು ತೆಗೆದುಕೊಂಡ ಲೋಟದಲ್ಲೇ 1 ಲೋಟದಷ್ಟು ಸಣ್ಣ ರವೆ, ಬಾಂಬೆ ರವೆ ತೆಗೆದುಕೊಂಡಿದ್ದೇನೆ. ಇದನ್ನು ನಾವು ಲೋ ಫ್ಲೇಮಲ್ಲಿ ಪರಿಮಳ ಬರುವವರೆಗೆ ಹುರಿಬೇಕಿದನ್ನು. ಚೆನ್ನಾಗಿ ಪರಿಮಳ ಬರುವವರೆಗೆ ಲೋ ಫ್ಲೇಮಲ್ಲಿ ಹುರಿದ್ರಾಯಿತು. ನೋಡಿ, ಈಗ ಹುರಿದು ಆಗಿದೆ. ಈಗ ಬಿಸಿ ಮಾಡಿಟ್ಟ 3 ಲೋಟ ಹಾಲಿದೆ ನೋಡಿ, ಅದನ್ನು ಸ್ವಲ್ಪ ಸ್ವಲ್ಪವೇ ಹಾಕುವ. ಒಮ್ಮೆಲೆ ಹಾಕಲಿಕ್ಕಾಗೋದಿಲ್ಲ, ಹಾರ್ತದೆ ಅದು ಮೇಲೆ. ಸ್ವಲ್ಪ ಸ್ವಲ್ಪವೇ ನಾನು ಹಾಕ್ತಾ ಇದ್ದೇನೆ. ನೋಡಿ, ಇನ್ನು ಸ್ವಲ್ಪ ಇದೆ, ಅದನ್ನು ಹಾಕಿ ನಾನು ಹಾಕಿದ್ದೇನೆ. ಅದನ್ನು ಇನ್ನು ಚೆನ್ನಾಗಿ ಮಿಕ್ಸ್ ಮಾಡುವ, ಗಂಟುಗಳೆಲ್ಲದ ಹಾಗೆ. ಬಿಸಿ ಬಿಸಿ ಹಾಲಿದೆ ನೋಡಿ, ಹಾಗಾಗಿ ಗಂಟುಗಳು ಬರೋದಿಲ್ಲ, ತಿರುಗಿಸ್ತಾ ಇರಬೇಕು ನಾವು. ಚೆನ್ನಾಗಿ ನೋಡಿ ಕುದೀತಾ ಉಂಟು. ಈಗ ಸ್ವಲ್ಪ ಗಟ್ಟಿಯಾಗುವವರೆಗೆ ಇದನ್ನು ಇದೇ ರೀತಿ ನಾವು ಮಿಕ್ಸ್ ಮಾಡ್ತಾ ಇರುವ. ಸ್ವಲ್ಪ ಗಟ್ಟಿಯಾಗ್ತಾ ಬರುವಾಗ ಅದೇ ಸಣ್ಣ ಲೋಟ ರವೆ ಮತ್ತು ಹಾಲು ತೆಗೆದುಕೊಂಡ ಸಣ್ಣ ಲೋಟದಲ್ಲೇ 1 ಲೋಟದಷ್ಟು ನಾನು ಸಕ್ಕರೆ ಹಾಕಿದ್ದೇನೆ. ಸಿಹಿ ಜಾಸ್ತಿ ಬೇಕನ್ನಿಸಿದವರು 1/4 ಲೋಟ ಹೆಚ್ಚು ಹಾಕ್ಕೊಳ್ಬೋದು. ನೋಡಿ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ದೇನೆ. ಸಕ್ಕರೆ ಹಾಕಿದ ಕೂಡಲೇ ಪುನಃ ನೀರಾಗ್ತದೆ ನೋಡಿ, ಹೇಗೆ ನೀರಾಯ್ತು ನೋಡಿ. ಈಗ ನಾವು ತುಪ್ಪ ಹಾಕ್ಕೊಂಡು ಬರುವ. ನೋಡಿ, 2 ಟೇಬಲ್ ಸ್ಪೂನ್ ತುಪ್ಪ ಈಗ ನಾನು ಹಾಕಿದ್ದೇನೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ. ನೋಡಿ, ಈಗ 1 ನಿಮಿಷ ಬಿಟ್ಟು ಇನ್ನೂ 2 ಚಮಚ ತುಪ್ಪ ಹಾಕಿದ್ದೇನೆ ನಾನು, ದೊಡ್ಡ ಚಮಚದಲ್ಲಿ. ಇದಕ್ಕೆ ಸಾಧಾರಣ ಯಾವ ಲೋಟದಲ್ಲಿ ನಾವು ಹಾಲು ಸಕ್ಕರೆ ರವೆ ತೆಗೆದುಕೊಂಡಿದ್ದೇವೆ ಅದೇ ಲೋಟದಲ್ಲಿ 1 ಲೋಟದಷ್ಟು ತುಪ್ಪ ಬೇಕಾಗ್ತದೆ. ಅಂದರೆ ಒಂದು 4-5 ಟೇಬಲ್ ಸ್ಪೂನ್ ಬೇಕಾಗ್ತದೆ. ನಾನು ಸಣ್ಣ ಲೋಟ ತೆಗೆದುಕೊಂಡದ್ದು, ಹಾಗಾಗಿ ನೋಡಿ ಇದು 3ನೇ ಬಾರಿ ನಾನೀಗ ತುಪ್ಪ ಹಾಕ್ತಾ ಇದ್ದೇನೆ. 2 ಟೇಬಲ್ ಸ್ಪೂನ್ ಪುನಃ ಹಾಕಿದೆ ನಾನು. ಟೋಟಲ್ ನಾನೀಗ ಒಂದು 6 ಟೇಬಲ್ ಸ್ಪೂನ್ನಷ್ಟು ತುಪ್ಪ ಹಾಕಿದ್ದೇನೆ. ತುಪ್ಪ ಹಾಕಿದರೆ ಒಳ್ಳೆಯದಾಗ್ತದೆ. ದೇವರಿಗೆ ಮಾಡುವಾಗ ನಾವು ತುಪ್ಪ ಹಾಕಿಯೇ ಮಾಡಬೇಕು. ದೇವರಿಗೆ ನೈವೇದ್ಯ ಮಾಡುವ ಯಾವುದೇ ಪ್ರಸಾದ ಮಾಡುವಾಗ ನಾವು ಮಾತಾಡಬಾರ್ದು, ಯಾಕಂದರೆ ಬಾಯಿಂದ ಎಂಜಲು ಹಾರುವ ಚಾನ್ಸಸ್ ಇರ್ತದೆ. ಹಾಗಾಗಿ ಮಾತನಾಡದೆ ಶುದ್ಧ ಕೈಯಲ್ಲಿ ಮಾಡಿ ದೇವರಿಗೆ ನೈವೇದ್ಯ ಕೊಡಬೇಕು ನಾವು. ನೋಡಿ, ಈಗ ಹುರಿದ ಡ್ರೈ ಫ್ರೂಟ್ಸ್ ಮತ್ತು ಏಲಕ್ಕಿ ಪುಡಿ ಹಾಕಿದ್ದೇನೆ. ನೋಡಿ, ಈಗ ಇದು ರೆಡಿ ಆಗಿದೆ. ಇದೊಂದು ಮುಚ್ಚಳ ಮುಚ್ಚಿ 1-2 ನಿಮಿಷ ಮೆಲ್ಲ ಉರಿಯಲ್ಲೇ ಇಡುವ. ಆನಂತರ ಗ್ಯಾಸ್ ಆಫ್ ಮಾಡಿಬಿಡುವ. ನೋಡಿ, ಈಗ ರೆಡಿ ಇದೆ. ಸ್ವಲ್ಪ ಮುಚ್ಚಳ ಮುಚ್ಚಿ ಬೇಯಲಿಕ್ಕಿಡುವ. ನೋಡಿ, ಇದಾಯಿತು. ಗ್ಯಾಸ್ ಆಫ್ ಮಾಡಿದ್ದೇನೆ. ಗ್ಯಾಸ್ ಆಫ್ ಮಾಡಿ ಒಂದು 6-7 ನಿಮಿಷ ಹಾಗೇ ಬಿಟ್ಟು ಈಗ ನೋಡಿ ದೇವರಿಗೆ ಇಡಲಿಕ್ಕೆ ನಾನು ಶೈಲಪುತ್ರಿಯ ಪ್ರಿಯವಾದ ಹಾಲಿನ ನೈವೇದ್ಯ ರೆಡಿ ಆಯಿತು. ದೇವಿಗೆ ಸಮರ್ಪಣೆ ಮಾಡಲು ನಾನೀಗ ಇದನ್ನು ಬಾಳೆ ಎಲೆಯಲ್ಲಿ ಇಟ್ಟಿದ್ದೇನೆ. ದಯವಿಟ್ಟು ಫ್ರೆಂಡ್ಸ್, ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅನಿಸಿದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಾಳೆ ಇನ್ನೊಂದು ದೇವಿಯ ಹೊಸ ನೈವೇದ್ಯದೊಂದಿಗೆ ಅಥವಾ ಯಾವುದಾದ್ರೂ ಅಡುಗೆಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿಯಾಗ್ತೇನೆ. ನೋಡಿದ ಎಲ್ಲ ವೀಕ್ಷಕರಿಗೆ ಧನ್ಯವಾದ. ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯ.